ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಕ್ಯಾಂಪ್ ಬಿಟ್ಟು ಡಿ ಕೆ ಶಿವಕುಮಾರ್ ಕ್ಯಾಂಪ್ ಜಂಪ್ ಆಗಿದ್ರೆ ಹಿಂದೆ ಒಂದು ಚರ್ಚೆ ನಡೀತಾ ಇದೆ. ಜಂಪ್ ಆಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಸಿಗ್ತಾ ಇದೆ. ಆಮೇಲೆ ತಾವು ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಾಮಿಸ್ ಮಾಡಿದ್ರೆ ಅಂತ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ತೀವಿ, ಈ ಸರ್ಕಾರದಲ್ಲಿ ನಮ್ಮಣ್ಣ ಹೇಗೆ ಪವರ್ಫುಲ್ ಇದ್ದಾರೋ ನಮ್ಮಣ್ಣ ಮುಖ್ಯಮಂತ್ರಿ ಆದೇ ಅಷ್ಟೇ ಪವರ್ಫುಲ್ ನೀವು ಇರ್ತೀರಿ ಅನ್ನುವಂಥ ಪ್ರಾಮಿಸ್ ಮಾಡಿದ್ರಿ, ಈ ಥರದ ಮಾತುಕತೆ ನಡೆದಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ನಡೀತಾ ಇರೋ ಚರ್ಚೆ. ಇದು ಸತ್ಯನಾ? ತಾವು ಅವ್ರಿಗೆ ಪ್ರಾಮಿಸ್ ಮಾಡಿದ ನಿಜನಾ? ಆ ಥರದ್ದು ಚರ್ಚೆಗಳು ಬಹಳ ಗಂಭೀರವಾಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆ. ನಾನು ಯಾರಿಗೂ ಪ್ರಾಮಿಸ್ ಮಾಡೋಷ್ಟು ದೊಡ್ಡವನಲ್ಲ. ಅಲ್ಲ ಸರ್, ನೀವು ಸಂದೇಶವಾಹಕರು. ಅಲ್ಲ, ನಾನು ಅಣ್ಣನ ಪರವಾಗಿ ತಮ್ಮ ಸಂದೇಶ ತಗೊಂಡು ಯಾರಿಗೂ ಯಾರೇ ಅಧ್ಯಕ್ಷರಾದರೂ ಕೂಡ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ಈಗ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರ ಜೊತೆ ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಸಹೋದ್ಯೋಗಿಗಳನ್ನು ಜೊತೆಲಿ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಗುರುತರ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಅದನ್ನು ನಡೆಸ್ಕೊಂಡು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರೂ ಕೂಡ ಜೊತೆಲಿ ತೊಗೊಂಡೋಗುವಂಥ ಕೆಲಸ ಮಾಡ್ತಾರೆ. ಸರ್, ಅದಕ್ಕೆ ಆ್ಯಡ್ ಸಿದ್ದರಾಮಯ್ಯ ಅವರ ಹಿಂಬಾಲಕರೇನಿದ್ರು ಅವ್ರಿಗೆ ಬೆಂಬಲವಾಗಿದ್ದಂಥ ಶಾಸಕರು ಸಚಿವರು ಅವರನ್ನು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಹೈಜಾಕ್ ಮಾಡ್ತಾ ಇದ್ದಾರಾ? ಈಗ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವ್ರಿ. ಹೈಜಾಕ್ ಮಾಡೋ ಪ್ರಶ್ನೆ ಏನಿಲ್ಲ. ಇದು ಬೇರೆ ಪಕ್ಷದವ್ರನ್ನಾದರೆ ನೀವು ಹೈಜಾಕ್ ಮಾಡ್ತಾವ್ರಿ ಅಂತ ಹೇಳ್ಬೇಕು. ಕಾಂಗ್ರೆಸ್ ಪಕ್ಷದವ್ರನ್ನ ಯಾಕೆ ಹೈಜಾಕ್ ಮಾಡಕ್ಕೆ ಹೋಯ್ತೀರಿ? ಅಲ್ಲ, ಇಲ್ಲ ಸಿದ್ದರಾಮಯ್ಯನವ್ರ ಆದಿಯಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾರೆ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರ ಮಾರ್ಗದರ್ಶನ ಸದಾ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಇವರು ಹೈಜಾಕ್ ಮಾಡುವಂಥ ಪ್ರಶ್ನೆ ಇಲ್ಲ. 24ರಲ್ಲಿ ಅಧಿಕಾರಕ್ಕೆ ಬಂದಾಗ ಪಕ್ಷದ ಅಧ್ಯಕ್ಷರಾಗಿದ್ದರು ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ CM ಸ್ಥಾನದ ಹಕ್ಕೊತ್ತಾಯ ಮಾಡಿದರು. ಸೊ ಅದೇ ಕಾರಣಕ್ಕೆ 28ಕ್ಕೂ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ ನೀವು ವ್ಯಕ್ತಪಡಿಸಿದ್ರಿ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅಂಥವರು ಅಥವಾ ಇನ್ಯಾರೋ ಒಂದು ದೊಡ್ಡ ಲೀಡ್ರ್ಗಳಿದ್ದರೆ ಈಗ ನಾನೇನು ಸಮಸ್ಯೆ ಅನುಭವಿಸಿದೆ ಅಂದರೆ ಡಿ ಕೆ ಶಿವಕುಮಾರ್ ಏನು ಸಮಸ್ಯೆ ಅನುಭವಿಸಿದ್ರು ಅದಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಹರಿಪ್ರಸಾದ್ ಅಂತವ್ರನ್ನ KPCC ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂರಿಸಲಾಯ್ತಾ? ಮುಂದಿನ ಎದುರಾಗಬಹುವಂಥ ಸಮಸ್ಯೆಯನ್ನ ಈಗಲೇ ಯೋಚನೆ ಮಾಡಿ ಮಾಡಲಾಯ್ತು. ಆ ಥರದ್ದೆಲ್ಲನೂ ಕೂಡ ಯಾವುದೇ ವಿಚಾರಗಳು ನಮ್ಮಲ್ಲಿಲ್ಲ. ಪಕ್ಷ ಕೆಲವೊಂದು ನಿರ್ಧಾರಗಳನ್ನು ತೀರ್ಮಾನಗಳನ್ನು ಎಲ್ಲರನ್ನೂ ಚರ್ಚೆ ಮಾಡಿ, ಒಂದು ಹಂತದ ಚರ್ಚೆ ಮಾಡಿ ಸಮಚಿತ್ತವಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ಎಸ್, ಡಿ ಕೆ ಸುರೇಶ್ ಅವರೇ, ಕ್ಯಾಬಿನೆಟನ್ನು ನೋಡಿದ್ವಿ. 13 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆರಂಭದಲ್ಲಿ ಬಂದ ಸುದ್ದಿ ಒಬ್ಬರು DCM ಆಗಿರೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರಂತೆ. ಡಾಕ್ಟರ್ ಪರಮೇಶ್ವರ್ DCM ಆದರು. ಹೆಂಗಾಯ್ತಿದು? ಸಿದ್ದರಾಮಯ್ಯನವ್ರು ಸ್ಟ್ರೆಸ್ ಮಾಡಿದ್ದಕ್ಕಾಯ್ತಾ? ಹೈಕಮಾಂಡ್ನ ನಿರ್ಧಾರವಾಗಿತ್ತಾ? ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ನ ನಿರ್ಧಾರ. ಇದು ಶಿವಕುಮಾರ್ ಅವರ ನಿರ್ಧಾರ ಅಲ್ಲ. ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವರೇನು ತಿಳಿಸಿದ್ದಾರೆ, ಹೈಕಮಾಂಡ್ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಕೆಲಸ ಮಾಡಬೇಕು ಅಂಥೇಳಿ. ಕ್ಯಾಬಿನೆಟ್ ವಿಚಾರದಲ್ಲಿ ಸಂಪೂರ್ಣ ಅಧಿಕಾರ ಹೈಕಮಾಂಡ್ ತೀರ್ಮಾನದಂತೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಯನ್ನು ಮಾಡುವುದು ಮತ್ತು ಒಬ್ಬರನ್ನೇ ಉಪಮುಖ್ಯಮಂತ್ರಿ ಮಾಡೋದು ಒಂಥರ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಡೋದಕ್ಕೆ ಹೈಕಮಾಂಡ್ನವ್ರು ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏಕೈಕ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದದ್ದು ಕೂಡ ಅದಕ್ಕೆ ಇಲ್ಲ. ಆ ಥರದ್ದೇನು ವಿಚಾರಗಳಿಲ್ಲ ಇಲ್ಲಿ. ಎಲ್ಲವೂ ಕೂಡ ಸುಸೂತ್ರವಾಗಿದೆ, ಮುಂದೇನೂ ಸುಸೂತ್ರವಾಗಿ ನಡೀತದೆ. ಮುಖ್ಯಮಂತ್ರಿ ಬದಲಾವಣೆ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ ತುಂಬ ಫ್ರೆಶ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ಯಾಬಿನೆಟ್ ಇರಬೇಕು ಅಂತ. 13 ಜನ ನೋಡ್ರಿ, ಏನಿದೆ ಅದರಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು? ಡಾಕ್ಟರ್ ಯತೀಂದ್ರ ಬಿಟ್ಟರೆ ಉಳಿದವರೆಲ್ಲ ಮುಂಚೆ ಮಂತ್ರಿಗಳಾಗಿದ್ದವರೇ. ಒಬ್ಬರು ಹೆಣ್ಣುಮಕ್ಕಳಿಲ್ಲ ಮೊದಲ ಹಂತದ ಪ್ರಮಾಣ ವಚನದಲ್ಲಿ. ಡಿಫ್ರೆಂಟ್ ಅನ್ನೋದೇನಿದೆ ಇದರಲ್ಲಿ? ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅನ್ನೋದೇನಿದೆ? ಅವರ ಅನುಭವಗಳಿದೆಯಲ್ಲ, ಅದು ಹೆಂಗಾಗಿದೆ ಸರ್. ಎಸ್, ಅಂತಿಮವಾಗಿ ಸರ್, ಒಂದು ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಬಂದಾಗ ಈ ಆಡಳಿತ ಹಿಂಗಿರಲಿದೆ ಅನ್ನೋದ್ರದ್ದೊಂದು ನಿರೀಕ್ಷೆ ಇರುತ್ತೆ ಜನರಿಗೆ. ಇಲ್ಲಿ ಹೊಸ ಸರ್ಕಾರ ಅಲ್ಲ, ಸರ್ಕಾರ ಅದೇ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ. ತಮ್ಮ ಅಣ್ಣನ ಆಡಳಿತದ ಸ್ವರೂಪ ಹೆಂಗಿರುತ್ತೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳಿ, ನಿರೀಕ್ಷೆಗಳನ್ನು ಹೇಳಿ. ಹಿಂಗಿರುತ್ತಪ್ಪ ಈ ಆಡಳಿತ ಅಂತ. ಅಲ್ಲ, ನಾನು ಎಕ್ಸ್ಪೆಕ್ಟೇಷನ್ನು ಇದೆ, ಹಿಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು. ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ ಅವರು ಹೇಳಿ, ಹಿಂಗಿರಬೇಕು ಅಂತ ಹೇಳಿ. ಅಲ್ಲ, ಒಳ್ಳೆ ಆಡಳಿತ ಕೊಡಬೇಕು. ಒಳ್ಳೇದು ಅಂದರೆ ಏನು ಸರ್? ಜನ ಮೆಚ್ಚುವಂಥ ಆಡಳಿತ ಆಗಬೇಕು. ಜನ ಮೆಚ್ಚುವಂಥ ಆಡಳಿತ ಆಗಬೇಕು. ಅಭಿವೃದ್ಧಿಗೆ ವೇಗ ಸಿಗಬೇಕು. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕು.
ಸೊ ಸಾಕಷ್ಟು ಬದಲಾವಣೆಗಳು ಆಡಳಿತದಲ್ಲಿ ಆಗಬೇಕು. ರಾಜ್ಯದ ಎಲ್ಲ ವರ್ಗದ ಜನರ ಹಿತಕಾಯುವಂಥ ತೀರ್ಮಾನಗಳಾಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಚಿಂತನೆಗಳಾದರೆ ಭಾಳ ಒಳ್ಳೆಯದು. ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ. ಇಷ್ಟು 3 ವರ್ಷದ ಅವಧಿ ಅಂದರೆ ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತಿಕ್ಕಾಟ, ನಮ್ಮ ತೆರಿಗೆ ನಮ್ಮ ಹಕ್ಕು, ನೀವು ನಮ್ಮ ನೀರಾವರಿ ಯೋಜನೆಗಳಿಗೆ ಅನುಮತಿ ಕೊಡ್ತಿಲ್ಲ, ಬರೀ ಇದನ್ನೇ ನೋಡ್ಕೊಂಡು ಬಂದಿದ್ದೀವಿ ನಾವು. ಮುಂದೆಯೂ ಇದೇ ಸ್ವರೂಪದಲ್ಲಿ ರಾಜಕಾರಣ ಮುಂದುವರಿಯುತ್ತಾ? ಕೇಂದ್ರದ ಜೊತೆ ಒಂದು ಸೌಹಾರ್ದಯುತ ಸಂಬಂಧ? ಅಲ್ಲ, ಕೇಂದ್ರ ಮಾತ್ರ ಅಲ್ಲ, ಎಲ್ಲರ ಜೊತೆನೂ ಕೂಡ ಸೌಹಾರ್ದಯುತವಾದಂಥ ಸಂಬಂಧ ವಿಚಾರಗಳಿರ್ತದೆ. ಆದರೆ ರಾಜಕಾರಣದ ದೃಷ್ಟಿಕೋನ ನಮ್ಮದು ಬೇರೆ ಇರುತ್ತೆ. ಆ ಪಕ್ಷದ ಬೇರೆ ಇರ್ತದೆ, ನಮ್ಮ ಪಕ್ಷದ ಬೇರೆ ಇರ್ತದೆ. ರಾಜ್ಯದ ಹಿತ ಕಾಪಾಡಬೇಕು ಅಂತಂದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ನಮ್ಮ ಪಾಲು ಏನು ಸಿಗಬೇಕು ಅದರ ಬಗ್ಗೆ ನಮ್ಮ ಹೋರಾಟ ನಿರಂತರ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಪಾಲು ಏನು ಬರಬೇಕಾಗ್ತದೆ ಅದನ್ನು ನಾವು ಹೋರಾಟದ ಮುಖಾಂತರ ಮನವಿನೂ ಮಾಡಬೇಕಾಗ್ತದೆ, ಹೋರಾಟನೂ ಮಾಡಬೇಕಾಗ್ತದೆ. ಸೊ ನಾವು ಇವತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಅನುಕೂಲಗಳೇನಿದೆ, ಇವತ್ತು ರಾಜ್ಯದಲ್ಲಿ 28 ಜನ ಸಂಸತ್ ಸದಸ್ಯರಿದ್ದಾರೆ, ವಿವಿಧ ಪಕ್ಷದವರಿದ್ದಾರೆ. ಸೊ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಎಲ್ಲ ಮಂತ್ರಿಗಳಿದ್ದಾರೆ, ಸಾಕಷ್ಟು ಜನ ಕೇಂದ್ರದ ಸಚಿವರಾಗಿದ್ದಾರೆ, ಪ್ರಭಾವಶಾಲಿ ಇದ್ದಾರೆ, ಫೈನಾನ್ಸ್ ಮಿನಿಸ್ಟ್ರು ಕೂಡ ನಮ್ಮ ರಾಜ್ಯದಿಂದನೇ ಪ್ರತಿಷ್ಠಿತಕ್ಕಂಥವ್ರು. ಸೊ ಹಾಗಾಗಿ ಎಲ್ಲರನ್ನೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಭಿವೃದ್ಧಿಗೆ ವೇಗ ಕೊಡಲಿಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇದೆ ನನಗೆ. 3 ವರ್ಷಗಳಲ್ಲಿ ಮೊದಲನೇ ಸಲ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. ಮೊದಲನೇ ಸಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂಥ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. ಡಿ ಕೆ ಶಿವಕುಮಾರ್ ಅವರು IAS ಅಧಿಕಾರಿಗಳಿಗೆ ಒಂದು ಡಿನ್ನರ್ ಮೀಟ್ ಮಾಡಿದ್ರು. ಅದು ಕೂಡ ಮೊದಲನೇ ಸಲ ಆಗಿದ್ದು. ರಾಜ್ಯದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಕೊಡುಗೆ ಇರಲಿ ಅನ್ನುವ ರೀತಿಯಲ್ಲಿ. ಸೊ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಬಹಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಈಗ ಕೇಂದ್ರದಲ್ಲಿ ಕೇಂದ್ರದ ಮಂತ್ರಿಗಳನ್ನು ನೋಡ್ತಕ್ಕಂಥದ್ದು, ಪ್ರಧಾನಿ ಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರಿಗೆ ನಮ್ಮ ಅಹವಾಲುಗಳನ್ನು ಹೇಳ್ತಕ್ಕಂಥದ್ದು, ನಮ್ಮ ಯೋಜನೆಗಳನ್ನು ಹೇಳ್ತಕ್ಕಂಥದ್ದು, ಬೇಡಿಕೆಗಳನ್ನು ಇಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಫಾಲೋ ಅಪ್ ಆದರೆ ಮಾತ್ರನೇ. ನಾವೇನೋ ಒಂದು ಮೆಮೊರಂಡಮ್ ಕೊಟ್ಟು ಬಂದಿದ್ದೀವಿ ಅಂತ ಅಂದರೆ ಅಲ್ಲಿಗೆ ಮುಕ್ತಾಯ ಆಗೋಗುತ್ತೆ. ಯಾವುದೇ ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂಥ ಫಾಲೋ ಅಪ್ಗಳು ಆಗಬೇಕು. ಯಾಕಂದರೆ ನಾನು ಲೋಕಸಭಾ ಸದಸ್ಯನಾಗಿ ನೋಡಿದ್ದೇನೆ, ಫಾಲೋ ಅಪ್ ಇಲ್ಲ ಅಂತ ಅಂದರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸೊ ವಿಶ್ವಾಸ, ಒಡಂಬಡಿಕೆ, ಓಡಾಟ, ಮಾತುಕತೆ ಇತ್ತು ಅಂತ ಅಂದಾಗ ಎಲ್ಲರಿಗೂ ಕೂಡ ಒಂದಷ್ಟು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ, ರಾಜ್ಯದ ಹಿತ ದೃಷ್ಟಿಯಿಂದ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಧನ್ಯವಾದ ಡಿ ಕೆ ಸುರೇಶ್ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.